ಮೌನ ಸಾಕು ಮಧ್ಯಪ್ರವೇಶಿಸಿ. ಸಿಎಂ ಸಿದ್ದರಾಮಯ್ಯನವರಿಗೆ ಅವರ ಆಪ್ತ ಶಾಸಕರುಗಳು, ಆಪ್ತ ಸಚಿವರುಗಳು ಮತ್ತು ಓರ್ವ ಮಾಜಿ ಸಚಿವ ಇವರುಗಳು ಕೊಟ್ಟಿರುವಂತಹ ಸಲಹೆ. ಸಿದ್ದರಾಮಯ್ಯನವರ ಮೌನವನ್ನು ಮುರಿಯೋದಕ್ಕೆ ಬೇಕಾಗಿಯೇ ನಡೆದಿರುವಂತಹ ಸಭೆಯ ರೀತಿಯಲ್ಲಿ ಇದು ಬಿಂಬಿತವಾಗ್ತಾ ಇದೆ. ಯಾಕಂದರೆ ಇಲ್ಲಿ ಬಹುಪಾಲು ಚರ್ಚೆ ನಡೆದಿರುವಂಥದ್ದು ಒಂದು IPL ಕ್ರಿಕೆಟ್ ಬಗ್ಗೆ, IPLನ ಮ್ಯಾಚ್ಗಳನ್ನು ನೋಡ್ತಾ ಅದರ ಬಗ್ಗೆ T20 ಬಗ್ಗೆ ಮಾತನಾಡಿದಾರಂತೆ. ಅದನ್ನು ಬಿಟ್ಟರೆ ಅತಿ ಹೆಚ್ಚು ಅವರು ಮಾತಾಡಿದ್ರು ಸಿದ್ದರಾಮಯ್ಯನವರ ಮೌನದ ಬಗ್ಗೆ ಅನ್ನೋದು ಸ್ಪಷ್ಟ ಆಗ್ತಾ ಇದೆ. ನೀವು ಮಧ್ಯಪ್ರವೇಶ ಮಾಡಬೇಕು ಅನ್ನುವಂಥ ಮಾತುಗಳು ಬಂದಿದೆ. ಮುಸ್ಲಿಂ ನಾಯಕರ ವಿರುದ್ಧದ ಕ್ರಮ ಅದು ಪಕ್ಷದ ಶಿಸ್ತನ್ನು ಉಲ್ಲಂಘನೆ ಮಾಡಿದವರ ವಿರುದ್ಧದ ಕ್ರಮ ಅಂತ ಹೇಳಿ DCM DK ಶಿವಕುಮಾರ್ ಅವರು ಹೇಳ್ತಾ ಇದ್ರು. ಆದರೆ DCM DK ಶಿವಕುಮಾರ್ ಅವರು ತೆಗೆದುಕೊಂಡಿರುವಂತಹ ಕ್ರಮ ಸಿದ್ದರಾಮಯ್ಯನವರ ಆಪ್ತ ಸಚಿವರುಗಳಿಗೆ ಪಕ್ಷದ ನಿಯಮ ಪಾಲನೆ ಮಾಡದೆ ತೆಗೆದುಕೊಂಡ ಏಕಪಕ್ಷೀಯ ನಿರ್ಧಾರಗಳ ರೀತಿಯಲ್ಲಿ ಕಾಣ್ತಾ ಇದೆ. ಈ ಕಾರಣಕ್ಕಾಗಿಯೇ ಅವರು ಸಿದ್ದರಾಮಯ್ಯನವರಿಗೆ ಮಧ್ಯಪ್ರವೇಶಿಸಿ ಅಂತ ಹೇಳ್ತಾ ಇದ್ದಾರೆ. ಅದರ ಬಗ್ಗೆ ವರದಿಯನ್ನು ತೋರಿಸ್ತೀನಿ. ನಾವು ಸಿದ್ದರಾಮಯ್ಯನವರಿಂದ ಈ ರೀತಿಯ ಅಸಹಾಯಕ ಪರಿಸ್ಥಿತಿಯನ್ನು ನಾವು ನಿರೀಕ್ಷೆ ಮಾಡಿದ್ವಿ. ಸಿಎಂ ಅವರು ಯಾವ ಕಾಲಕ್ಕೂ ದುರ್ಬಲ ಆಗೋದಿಲ್ಲ. ನಮ್ಮ ಸಿಎಂ ಅವರು ಬಾಳೆ ಗಟ್ಟಿ ಮನುಷ್ಯ, ನಿಮಗೂ ಗೊತ್ತಿದೆ. ಸಿಎಂ ಸಿದ್ದರಾಮಯ್ಯ ಒಂದು ಸಭೆಯ ನೇತೃತ್ವ ವಹಿಸಿದ್ದರು. ಆ ಸಭೆಯಲ್ಲಿ 6 ಮಂತ್ರಿಗಳು ಹಾಗೂ ಓರ್ವ ಮಾಜಿ ಮಂತ್ರಿ ಇದ್ರು. IPL ಮ್ಯಾಚ್ ನೋಡ್ತಾ ಶುರುವಾದ ಮಾತುಕತೆ ನಂತರ ಮುಖ್ಯಮಂತ್ರಿ ಅವರ ಮೌನದ ಕಡೆಗೂ ಹೊರಳಿದೆ. ಸಿಎಂ ಮಧ್ಯಪ್ರವೇಶ ಮಾಡಬೇಕು ಎಂಬ ಮಾತು ಸಚಿವರ ಬಾಯಿಯಿಂದಲೇ ಹೊರಬಿದ್ದಿದೆ. ಅಲ್ಲ, ನಿನ್ನೆ ಅವರೆಲ್ಲರೂ ಅದನ್ನೇ ಹೇಳಿದ್ದಾರೆ, ನೀವು ಮಧ್ಯಪ್ರವೇಶಿಸಬೇಕು, ಇದನ್ನ ಸ್ಟಾಪ್ ಮಾಡಬೇಕು ಅಂತ ನಿನ್ನೆ ಸಭೆಯಲ್ಲಿ ಎಲ್ಲರೂ ಒಟ್ಟಾಗಿ ಎಲ್ಲರೂ ಕೂಡ ಹೇಳಿದ್ದಾರೆ. ಇಷ್ಟಕ್ಕೂ ರಾಜ್ಯದ ಕಾಂಗ್ರೆಸ್ ಸರ್ಕಾರ 3 ವರ್ಷ ತುಂಬುವ ಹೊಸ್ತಿಲಲ್ಲಿದೆ. 2.5 ವರ್ಷ ಆಗುತ್ತಲೇ ಶುರುವಾದ ಅಧಿಕಾರ ಹಸ್ತಾಂತರ, ಸಂಪುಟ ಪುನರಚನೆ ಸರ್ಕಸ್ ಇನ್ನೂ ಮುಗಿದಿಲ್ಲ. ಹೈಕಮಾಂಡ್ ಕೂಡ ಒಂದು ತಾರ್ಕಿಕ ಅಂತ್ಯ ಹಾಡೋ ಪ್ರಯತ್ನ ಮಾಡಿಲ್ಲ. ಹೀಗಿರುವಾಗಲೇ 2 ಕ್ಷೇತ್ರಗಳಿಗೆ ಬೈ ಎಲೆಕ್ಷನ್ ನಡೆದಿದ್ದು, ದಾವಣಗೆರೆ ದಕ್ಷಿಣದ ವಿಚಾರದಲ್ಲಿ ಕಾಂಗ್ರೆಸ್ನೊಳಗೆ ಗುದ್ದಾಟ ಕೂಡ ತೀವ್ರ ಸ್ವರೂಪ ಪಡೆದುಕೊಂಡಿದೆ. ಟೀಕೆ ಟಿಪ್ಪಣಿ ಅಪಸ್ವರಗಳು ದಿನೇ ದಿನೇ ಬಹಿರಂಗವಾಗಿಯೇ ವ್ಯಕ್ತವಾಗುತ್ತಿದೆ. ಅಂದಹಾಗೆ ದಾವಣಗೆರೆ ದಕ್ಷಿಣ ಕ್ಷೇತ್ರದ ಉಪಚುನಾವಣೆಯಲ್ಲಿ ಪಕ್ಷ ವಿರೋಧಿ ಕೆಲಸ ಮಾಡಿರುವ ಆರೋಪದ ಮೇಲೆ ಸಿಎಂ ರಾಜಕೀಯ ಕಾರ್ಯದರ್ಶಿ ಸ್ಥಾನದಿಂದ ನಸೀರ್ ಅಹಮದ್ ವಜಾಗೊಳಿಸಲಾಗಿದೆ. MLC ಅಬ್ದುಲ್ ಜಬ್ಬಾರ್ ಅವರ ಕೈಯಲ್ಲಿದ್ದ ಅಲ್ಪಸಂಖ್ಯಾತ ಘಟಕದ ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ಪಡೆದು ನಂತರ ಪಕ್ಷದಿಂದಲೇ ಅಮಾನತು ಮಾಡಲಾಗಿದೆ. ಈ ಎಲ್ಲ ಕ್ರಮಗಳು ಆಗಿರೋದು ಕೆಪಿಸಿಸಿ ಅಧ್ಯಕ್ಷರ ಕೈ ಸೇರಿದ್ದ ವರದಿ ಹಾಗೂ ಆದೇಶದ ಮೇರೆಗೆ. ಹೀಗೆ ಪಕ್ಷದಲ್ಲಿ 2 ಮುಸ್ಲಿಂ ನಾಯಕರ ವಿರುದ್ಧ ಕ್ರಮ ಕೈಗೊಂಡರೂ ಸಿಎಂ ಸಿದ್ದರಾಮಯ್ಯ ಮೌನವಾಗೇ ಇದ್ದರು. ಆದರೆ ಸಿಎಂ ಸಿದ್ದರಾಮಯ್ಯನವರ ಮೌನವನ್ನ ಅವರ ಆಪ್ತರಿಗೆ ಸಹಿಸಿಕೊಳ್ಳೋದಕ್ಕೆ ಆಗಿರಲಿಲ್ಲ. ಸಿಎಂ ಮನಸ್ಸಿನಲ್ಲಿ ಯಾವ ಯೋಚನೆ ಇದೆಯೋ ಗೊತ್ತಿಲ್ಲ. ಆದರೆ ಈ ರೀತಿಯ ಅಸಹಾಯಕತೆಯನ್ನ ಅವರಿಂದ ನಿರೀಕ್ಷೆ ಮಾಡಿರಲಿಲ್ಲ ಎಂದು ಮಾಜಿ ಸಚಿವ ರಾಜಣ್ಣ ಕುಟುಕಿದ್ದರು. ಪಕ್ಷಕ್ಕೆ ನಿಷ್ಠೆಯಿಂದ ಇರ್ತಾರೆ, ಮತ್ತೆ ಪಕ್ಷದಲ್ಲಿ ಮುಂದೆ ಕಾಂಗ್ರೆಸ್ ಪಕ್ಷ ಬೆಳಿಬೇಕು, ಕಾಂಗ್ರೆಸ್ ಪಕ್ಷದಿಂದ ಬಡವರಿಗೆ ಅನುಕೂಲಗಳು ಆಗಬೇಕು ಅಂತಕ್ಕಂಥ ನಿರೀಕ್ಷೆ ಮಾಡ್ತಕ್ಕಂಥವ್ರ ಮೇಲೆ ಪಟ್ಟಭದ್ರರು ಪಕ್ಷದಲ್ಲೂ ಇರ್ತಾರೆ. ಅವ್ರುಗಳೆಲ್ಲ ಈ ಥರ ಹುನ್ನಾರಗಳನ್ನೆಲ್ಲ ಮಾಡ್ತಾರೆ. ಅದಕ್ಕೇನು ಮಾಡೋಕ್ಕಾಗೋದಿಲ್ಲ. ನಾವು ನಿರೀಕ್ಷೆ ಮಾಡೋದು ನಮ್ಮ ಮುಖ್ಯಮಂತ್ರಿಗಳಿಂದ ಇಂಥ ಸಂಗತಿಗಳು ಬಂದಾಗ ಅವರು ಗಟ್ಟಿಯಾಗಿ ನಿಲ್ಲಬೇಕು. ಅವ್ರು ನಿಲ್ತಾ ಇಲ್ಲ. ಅದೊಂದು ನಮಗೆ ಬೇಸರದ ಸಂಗತಿ. ಯಾವ ಯೋಚನೆ ಇದೆಯೋ ನನಗೆ ಗೊತ್ತಿಲ್ಲಪ್ಪ. ಬಟ್ ನಾವು ಸಿದ್ದರಾಮಯ್ಯನವರಿಂದ ಈ ರೀತಿಯ ಅಸಹಾಯಕ ಪರಿಸ್ಥಿತಿಯನ್ನು ನಾವು ನಿರೀಕ್ಷೆ ಮಾಡಿರ್ಲಿಲ್ಲ. ಹೇಳದ್ದಲ್ಲ, ಅಸಹಾಯಕರಾಗಿದ್ದಾರೆ ಅಂತ ಹೇಳದ್ನಲ್ರಿ. ಅಸಹಾಯಕರಾದ್ರೆ ಅಸಹಾಯಕತೆ ಯಾವಾಗ ವ್ಯಕ್ತ ಆಗ್ತದೆ ಅಂದ್ರೆ ಅವ್ರ ಧ್ವನಿ ಕುಗ್ಗಿದಾಗ ಮಾತ್ರ ಅಸಹಾಯಕತೆ ವ್ಯಕ್ತ ಆಗ್ತದೆ. ಹೌದಲ್ವಾ? ಸಿದ್ದರಾಮಯ್ಯನವರಿಗೆ ಯಾವ ಕಂಪಲ್ಷನ್ಸ್ ಇದಾವ ಗೊತ್ತಿಲ್ಲ ನನಗೆ. ಗೊತ್ತಾಯ್ತಾ? ಅವ್ರು ಹೇಳಿದ್ರೆ ನಾವು ತಿಳ್ಕೊಬಹುದು, ಅವ್ರೇನು ಹೇಳೋದಿಲ್ಲ. ಅದಕ್ಕೋಸ್ಕರ ಅದು ಅವ್ರು ಯಾವ ಕಂಪಲ್ಷನ್ ಇಂದ ಈ ರೀತಿಯಾಗಿ ತಟಸ್ಥ ಧೋರಣೆ ಅವರು ತಳೆದಿದ್ದಾರೋ ನನಗೆ ಗೊತ್ತಿಲ್ಲಪ್ಪ. ನೀವು ನೋಡಿ, ಯಾರೆಲ್ಲ ಸಿದ್ದರಾಮಯ್ಯನವ್ರ ಪರ ಇದ್ದಾರೆ ಅಂಥವ್ರನ್ನ ಟಾರ್ಗೆಟ್ ಮಾಡ್ತಾ ಇರ್ತಕ್ಕಂಥದ್ದು ಅಂತೇಳಿ ಜನ ಮಾತಾಡ್ತಾ ಇದ್ದಾರೆ. ಆದರೆ ಹೀಗೆ ಸಿಎಂ ಅವರನ್ನೇ ಕೆಣಕಿಸಲು ಬಾಣ ಬಿಟ್ಟರು ಸಿಎಂ ಸಿದ್ದರಾಮಯ್ಯ ಮಾತ್ರ ಬಾಯಿ ಬಿಚ್ಚಿರಲಿಲ್ಲ. ಆಗ ಇನ್ನೂ ಒಂದು ಹೆಜ್ಜೆ ಮುಂದೆ ಹೋದ ರಾಜಣ್ಣ ಸಿಎಂ ಸಿದ್ದರಾಮಯ್ಯನವರಿಗೆ ಕೆಲವರು ಮಾಟ ಮಂತ್ರ ಮಾಡಿಸಿರಬಹುದು, ಅದಕ್ಕಾಗೇ ಸೈಲೆಂಟ್ ಆಗಿದ್ದಾರೆ ಎಂದು ಕಾಲೆಳೆದಿದ್ದರು. ಅವರ ಅನುಭವ, ಅದ್ರ ಬಗ್ಗೆ ನಾನು ಹೇಳಕ್ ಹೋಗಲ್ಲ. ನನ್ನ ಅನುಭವದಲ್ಲೂ ನಾನು ಮೊನ್ನೆನೇ ಹೇಳಿದ್ದೇನೆ, ಅಸಹಾಯಕರಿದ್ದಾರೆ ಅಂತೇಳಿ ಹೇಳಿದ್ದೇನೆ. ನಾನು ಒಂದೊಂದ್ಸರಿ ಸಿಎಂ ಇಷ್ಟೊಂದು ಅಸಹಾಯಕರ ಆಗ್ತಾ ಇದ್ದಾರಲ್ಲ ಅಂತಕ್ಕಂಥದ್ದು ನೋಡಿದಾಗ
ಯಾರಾದರೂ ಮಾಟ ಮಂತ್ರ ಮಾಡಿಸ್ಬಿಟ್ಟವ್ರೇನೋ ಅವ್ರ ಮೇಲೆ ಸ್ವಲ್ಪ ವಿಚಾರ ಮಾಡ್ತಾ ಇದ್ದೀನಿ. ಅದನ್ನ ರೀ ವಿಚಾರ ಮಾಡ್ತಾ ಇದ್ದೀನಿ ಅಂದ್ರೆ ಅದನ್ನ ನಾನು ಐ ಆಮ್ ಇನ್ವೆಸ್ಟಿಗೇಟಿಂಗ್ ಇಟ್ ಅಂತ. ಯಾವಾಗ ರಾಜಣ್ಣ ಸಿಎಂ ವಿರುದ್ಧ ಮಾಟ ಮಂತ್ರ ಮಾಡಿರಬೇಕು ಎಂದ್ರೋ, ಮತ್ತೊಂದೆಡೆ ಸಿಎಂ ಆಪ್ತ ಸಚಿವ ಸತೀಶ್ ಜಾರಕಿಹೊಳಿ ಮುಖ್ಯಮಂತ್ರಿಯವರು ಕೂಡ ಕಾಂಪ್ರಮೈಸ್ ಮಾಡಿಕೊಂಡಿರಬಹುದು. ಎಲ್ಲಾ ಸಮಯದಲ್ಲಿ ನೇರವಾಗಿ ರಾಜಕಾರಣ ಮಾಡುವುದಕ್ಕೆ ಆಗಲ್ಲ, ಸಮಯ ಸಂದರ್ಭ ನೋಡಿ ಕಾಂಪ್ರಮೈಸ್ ಮಾಡಬೇಕಾಗುತ್ತೆ ಎಂದು ಮಾರ್ಮಿಕವಾಗಿ ಮಾತಾಡಿದ್ದರು. ಬರ್ತಾರೆ ಅವರು ಎಲ್ಲೆಲ್ಲಿ ಬೇಕು ಅಲ್ಲಿ ಹೋಗಿ ಭೇಟಿಯಾಗಿದ್ದಾರೆ. ನಮಗೆ ಹಿಂಗಾಗುತ್ತೆ, ಅವರು ರಿಕ್ವೆಸ್ಟ್ ಮಾಡಿದ್ದಾರೆ. ನಾವು ಕೂಡ ಅವ್ರ ಪರವಾಗಿ ಈಗಾಗಲೇ ಹೇಳಿದ್ವಿ ಮುಖಂಡರಿಗೆ. ಸೊ ನೋಡೋ ಈಗ ಸ್ಥಗಿತ ಆಗಿದೆ ಸದ್ಯಕ್ಕೆ, ಮುಂದೆ ನೋಡೋಣ. ಇಲ್ಲ ಅದು ಗೊತ್ತಿಲ್ಲ ನಮಗೆ, ಆ ಫಂಡ್ ಮಾಡಿದಾರೋ ಅವರು ವಿರೋಧ ಮಾಡಿದಾರೋ ಅದು ಇನ್ನೂ ಗೊತ್ತಿಲ್ಲ. ಸೊ ಟೂ ಅರ್ಲಿ ಅಂತ ಅಷ್ಟೇ ನಮ್ಮದು. ಅದು ಹೇಳಲಿಕ್ಕೆ ಆಗಲ್ಲ, ಆಗಿದೆ ಅಂತ ಹೇಳಕ್ಕೆ ಇಲ್ಲ ಅಂತ ಹೇಳಲಿಕ್ಕೆ ಆಗೋಲ್ಲ. ಕಾದು ನೋಡ್ಬೇಕಷ್ಟೇ, ಕಾಯ್ಬೇಕು. ರಿಸಲ್ಟ್ ಬರಲಿ, ಬಂದ್ಮೇಲೆ ಅದ್ರ ಬಗ್ಗೆ ಚರ್ಚೆ ಮಾಡಿ. ಈಗ ಮಾಡೋದು ಟೂ ಅರ್ಲಿ ಅಂತ ಹೇಳಿದಲ್ಲ, ಅದು ಗೊತ್ತಿಲ್ಲ. ಅದು ಹೈಕಮಾಂಡ್ ಬಿಟ್ಟ ಅಂತ, ನಮ್ಮ ಕಡೆ ಇಲ್ಲ. ನಾವೇನು ಕ್ರಮ ಕೈಗೊಳ್ಳುವಂಥ ಸ್ಟೇಜ್ನಲ್ಲಿ ನಾವಿಲ್ಲ. ಅಷ್ಟು ಮಾತ್ರ ಹೇಳ್ಬೇಕು. ರಿಸಲ್ಟ್ ಆಗುವವರೆಗೆ ಕಾಯೋಣ, ಅಷ್ಟು ಮಾತ್ರ ನಮ್ಮದು. ಆಪ್ತರ ಬಹಿರಂಗ ಅಸಮಾಧಾನದ ಬೆನ್ನಲ್ಲೇ ಸಿಎಂ ಸಭೆ. 3 ಗಂಟೆಗಳ ಕಾಲ ನಡೆದ ಸಭೆಯಲ್ಲಿ ನಡೆದಿದ್ದೇನು? ಯಾವಾಗ ಆಪ್ತ ನಾಯಕರೇ ತಮ್ಮ ಮೌನದ ಬಗ್ಗೆ ಮಾತಾಡುವುದಕ್ಕೆ ಶುರು ಮಾಡಿದ್ರು, ಸಿಎಂ ಸಿದ್ದರಾಮಯ್ಯ ಅವರಿಗೂ ಇನ್ನೂ ಸುಮ್ಮನಿರಲು ಸಾಧ್ಯವಿಲ್ಲ ಅನ್ನಿಸಿರಬೇಕು. ಹೀಗಾಗಿ ಆಪ್ತರ ಸಭೆ ಕರೆದಿದ್ದಾರೆ. ತಮ್ಮ ನಿವಾಸದ ಬದಲು ಸಚಿವ ಬೈರತಿ ಸುರೇಶ್ ಫ್ಲಾಟ್ನಲ್ಲಿ ಆಪ್ತರೆಲ್ಲರೂ ಜೊತೆ ಸೇರಿದ್ದಾರೆ. ಸಿಎಂ ಸಿದ್ದರಾಮಯ್ಯ ನೇತೃತ್ವದಲ್ಲಿ ನಡೆದ ಸಭೆಯಲ್ಲಿ ನಗರಾಭಿವೃದ್ಧಿ ಸಚಿವ ಬೈರತಿ ಸುರೇಶ್, ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್, ಸಮಾಜ ಕಲ್ಯಾಣ ಸಚಿವ ಡಾಕ್ಟರ್ ಎಚ್.ಸಿ. ಮಹದೇವಪ್ಪ, ಲೋಕೋಪಯೋಗಿ ಸಚಿವ ಸತೀಶ್ ಜಾರಕಿಹೊಳಿ, ವಸತಿ ಸಚಿವ ಜಮೀರ್ ಅಹಮದ್ ಖಾನ್, ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಹಾಗೂ ಮಾಜಿ ಸಚಿವ ಕೆಎನ್ ರಾಜಣ್ಣ ಹಾಜರಿದ್ದರು. ಸಭೆಯಲ್ಲಿ ಭಾಗಿಯಾಗಿದ್ದ ಸಚಿವ ಸತೀಶ್ ಜಾರಕಿಹೊಳಿ ಪ್ರಕಾರ ಸುಮಾರು ಹೊತ್ತು ಕ್ರಿಕೆಟ್ ಮ್ಯಾಚ್ ನೋಡುತ್ತಲೇ ಶುರುವಾಗಿದ್ದ ಸಭೆ ನಂತರ ಕಾಂಗ್ರೆಸ್ನೊಳಗಿನ ಬೆಳವಣಿಗೆಗಳ ಕಡೆಗೆ ಹೊರಳಿದೆ. 2.5 ವರ್ಷಗಳು ಆಗುತ್ತಲೇ ಶುರುವಾದ ಸಿಎಂ ಕುರ್ಚಿ ಕಚ್ಚಾಟ, ಕೆಪಿಸಿಸಿ ಅಧ್ಯಕ್ಷ ಪಟ್ಟದ ಜಂಜಾಟ, ಸಂಪುಟ ಪುನರಚನೆ, ಬೈ ಎಲೆಕ್ಷನ್, ಅದರಿಂದ ಶುರುವಾಗಿರುವ ಮುಸ್ಲಿಂ ನಾಯಕರ ಮುನಿಸು ಇದೆಲ್ಲವೂ ಆಗುತ್ತಿದ್ದರೂ ಸಿಎಂ ಸಿದ್ದರಾಮಯ್ಯ ಮೌನವಾಗಿರೋದು ಕೂಡ ಚರ್ಚೆ ಆಗಿದೆ. ಏಕಪಕ್ಷೀಯ ನಿರ್ಧಾರ ಅಂತ ಆರೋಪ ಮಾಡಿರುವ ನಾಯಕರು ಡಿಕೆಶಿ ಓಟಕ್ಕೆ ಬ್ರೇಕ್ ಹಾಕುವ ಬಗ್ಗೆಯೂ ಚರ್ಚೆ ನಡೆದವು. ಅಂದಹಾಗೆ ಇದನ್ನು ಮತ್ತಷ್ಟು ಡೀಟೇಲ್ ಆಗಿ ನೋಡ್ತಾ ಹೋದಾಗ ಸಿಎಂ ಮೌನದ ಬಗ್ಗೆ ಸಚಿವರಲ್ಲಿ ಮಡುಗಟ್ಟಿದ್ದ ಅಸಮಾಧಾನ ಈ ಸಭೆಯಲ್ಲಿ ಹೊರಬಿದ್ದಿರೋದು ಸ್ಪಷ್ಟವಾಗುತ್ತದೆ. ಸಿದ್ದರಾಮಯ್ಯ ನೇತೃತ್ವದಲ್ಲಿ ನಡೆದ ಸಭೆ ಸುದೀರ್ಘ 3 ಗಂಟೆಗಳವರೆಗೆ ಸಾಗಿತ್ತು. ಕಾಂಗ್ರೆಸ್ನೊಳಗಿನ ಇತ್ತೀಚಿನ ಬೆಳವಣಿಗೆಗಳ ಬಗ್ಗೆ ಚರ್ಚೆ ನಡೆಯಿತು. ಕಾಂಗ್ರೆಸ್ನಲ್ಲಿ ಏಕಪಕ್ಷೀಯ ನಿರ್ಧಾರ ತೆಗೆದುಕೊಳ್ಳುತ್ತಿರುವುದು ಸರಿಯಲ್ಲ. ಹಿರಿಯರ ಅನುಭವಗಳಿಗೆ ವಿರುದ್ಧವಾಗಿ ಕೆಲವರಿಂದ ನಿರ್ಧಾರಗಳು ಆಗ್ತಿವೆ. ಏಕಪಕ್ಷೀಯ ನಿರ್ಧಾರಗಳ ಬಗ್ಗೆ ಸಿಎಂ ಮೌನದ ಬಗ್ಗೆಯೂ ಸಭೆಯಲ್ಲಿ ಸುದೀರ್ಘ ಚರ್ಚೆ ನಡೆದಿದ್ದು, ಸಿಎಂ ಮೌನದ ಬಗ್ಗೆ ಆಪ್ತರಲ್ಲಿರುವ ಅನುಮಾನಗಳ ಬಗ್ಗೆಯೂ ಪ್ರಶ್ನೆಗಳು ಎದ್ದಿವೆ. ಸಿಎಂ ಮೌನವಾಗಿದ್ದರೆ ಪಕ್ಷದ ಹಿರಿಯ ನಾಯಕರ ಅಸ್ತಿತ್ವಕ್ಕೂ ಕುತ್ತು ಬರಬಹುದು. ಅಷ್ಟೇ ಅಲ್ಲ, ಅದು 2028ರ ಚುನಾವಣೆ ಮೇಲೆ ಇದರಿಂದಾಗಿ ಪ್ರತಿಕೂಲ ಪರಿಣಾಮ ಬೀರಬಹುದು. ಪಕ್ಷದ ವಿಚಾರದಲ್ಲಿ ಸಮುದಾಯಗಳು ಮುನಿಸಿಕೊಂಡರೆ ಮತ ಬ್ಯಾಂಕ್ ಛಿದ್ರಗೊಳ್ಳುತ್ತೆ. ಪಕ್ಷದ ಬೆಳವಣಿಗೆಗಳ ಬಗ್ಗೆ ಸಿಎಂ ತಕ್ಷಣ ಮಧ್ಯಪ್ರವೇಶ ಮಾಡಬೇಕು. ಸಿದ್ದರಾಮಯ್ಯ ಮೌನದಿಂದ ಪಕ್ಷಕ್ಕೆ ಡ್ಯಾಮೇಜ್ ಆಗುತ್ತಿದೆ. ತಕ್ಷಣವೇ ಏನಾದರೂ ಮಾಡಿ ಏಕಪಕ್ಷೀಯ ನಡೆಗೆ ಫುಲ್ ಸ್ಟಾಪ್ ಹಾಕಬೇಕಾದ ಅನಿವಾರ್ಯತೆ ಇದೆ ಎಂಬುದರ ಬಗ್ಗೆ ಮನವರಿಕೆ ಮಾಡಿಕೊಡಲಾಗಿದೆ. ಈ ಮೀಟಿಂಗ್ ಬಗ್ಗೆ ಇವತ್ತು ಸ್ಪಷ್ಟನೆ ನೀಡಿರುವ ಸಚಿವ ಸತೀಶ್ ಜಾರಕಿಹೊಳಿ, ಸಿಎಂ ಸಿದ್ದರಾಮಯ್ಯನವರು ಪಕ್ಷದ ವಿಚಾರದಲ್ಲಿ ಮಧ್ಯಪ್ರವೇಶ ಮಾಡಬೇಕು ಎಂದು ಬಹಿರಂಗವಾಗಿಯೇ ವಿವರಿಸಿದ್ದಾರೆ. ನಿನ್ನೆ ಕೆಲವು ಜನ ಸೇರಿದ್ದು ನಿಜ. ರಾಜಕೀಯ ವಿದ್ಯಮಾನಗಳು ಮತ್ತೆ ಚರ್ಚೆ ಮಾಡೋದು, ಅಲ್ಲೇ ರಾಜಕೀಯ ಸುಮಾರೆಲ್ಲ ಸೀನಿಯರ್ ಮಿನಿಸ್ಟ್ರಿ ಎಲ್ಲ ಎಲ್ಲರೂ ಇನ್ನು ನೋಡ್ಬೇಕು. 4 ನಂತರ ಏನಾಗ್ತೈತೆ, ಏನು ಹೇಳ್ತಾರೆ ಗೊತ್ತಿಲ್ಲಲ್ಲ. ಏನು ಅರ್ಧ ಕ್ರಿಕೆಟ್ ನೋಡಿದ್ದಾರೆ ಅದರಲ್ಲಿ. ಅರ್ಧ ಕ್ರಿಕೆಟ್ ಐತೆ ಅದರಲ್ಲಿ. ಎಸ್, ನಿನ್ನೆ ಅದು ಚರ್ಚೆ ಆಗಿದೆ. ಅವ್ರಿಗೆ ಮಧ್ಯಪ್ರವೇಶ ಮಾಡ್ಲಿಕ್ಕೆ ಹೇಳಿದೀವಿ. ಅವ್ರಿಗೆ ಎಲ್ಲರೂ ಹೇಳಿದ್ರು, ನಾವು ಅಷ್ಟೆಲ್ಲ ಎಲ್ಲರದ್ದು ಅಭಿಪ್ರಾಯ ಒಂದೇ ಇತ್ತು. ಸಿಎಂ ಮೌನ ಇದೆಲ್ಲದಕ್ಕೂ ಕಾರಣವಾಗ್ತಿದೆ ಸರ್. ಒಂದು ಮಾತು, ಒಂದು ಡೈರೆಕ್ಷನ್ ಕೊಟ್ಟಿದ್ರೆ ಇಷ್ಟೆಲ್ಲ ರಾಜಕಾರಣ ಆಗ್ತಿರ್ಲಿಲ್ಲ. ಅಲ್ಲ, ನಿನ್ನೆ ಅವರೆಲ್ಲರೂ ಅದನ್ನೇ ಹೇಳಿದ್ದಾರೆ, ನೀವು ಮಧ್ಯಸ್ಥಿಕೆ ವಹಿಸಬೇಕು, ಇದನ್ನ ಸ್ಟಾಪ್ ಮಾಡಬೇಕು ಅಂತ ನಿನ್ನೆ ಸಭೆಯಲ್ಲಿ ಎಲ್ಲರೂ ಒಟ್ಟಾಗಿ ಎಲ್ಲರೂ ಕೂಡ ಹೇಳಿದ್ದಾರೆ. ಅಲ್ಲ, 5ನೇ ತಾರೀಕಂತೂ ಆಗಲೇಬೇಕು. ಯಾಕೆ ಮಂತ್ರಿ ಮಂಡಲ ವಿಸ್ತರಣೆ ಆಗಲೇಬೇಕಲ್ಲ, ಭಾಳ ದೊಡ್ಡ ಇದೇ ಇದೆ ಅದು ಚರ್ಚೆ ಆಗಬೇಕು. ಈಗ ನೀಡೋದು ಗೊಂದಲ, ಬ್ರೇಕ್ ಹಾಕಬೇಕು, ಎಲ್ಲ ಇದೆಲ್ಲ, ಅಧ್ಯಕ್ಷ ಇದೆ, ಎಲ್ಲ ಸುಮಾರು ಇದೆ.
ಹೇಳಿದಂಗೆ ಅದು ರಿಸಲ್ಟ್ ಆದಮೇಲೆ ಅದಕ್ಕೂ ಪಕ್ಷ ಅದಕ್ಕೆ ತೀರ್ಮಾನಕ್ಕೆ ಬರಲೇಬೇಕಾಗ್ತದೆ, ಮಾಡ್ತಾರೆ ಬೇಗ. ಹೀಗೆ ಕಳೆದ ರಾತ್ರಿ ಸುಮಾರು 3 ಗಂಟೆಗಳ ಮೆಗಾ ಮೀಟಿಂಗ್ ಬಳಿಕ ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಮೀಟಿಂಗ್ ಕೂಡ ನಡೆದಿದೆ. ಸತೀಶ್ ಜಾರಕಿಹೊಳಿ ಭೇಟಿಯಾದ ಜಮೀರ್ ಅಹಮದ್ ಖಾನ್ ಪಕ್ಷದಲ್ಲಿ ಮುಸ್ಲಿಂ ನಾಯಕರನ್ನ ನಡೆಸಿಕೊಳ್ಳುತ್ತಿರುವ ರೀತಿಯ ಬಗ್ಗೆ ಚರ್ಚಿಸಿದ್ದಾರೆ. ಇದಾದ ನಂತರ ನಾಳೆ ಧರ್ಮಗುರುಗಳೊಂದಿಗೆ ಜಮೀರ್ ಪ್ರತ್ಯೇಕ ಸಭೆ ನಡೆಸಲು ತೀರ್ಮಾನವಾಗಿದೆ. ನನ್ನ ಟಾರ್ಗೆಟ್ ಯಾರು ಮಾಡಿದ್ದಾರೆ? ಇಲ್ಲ ಇಲ್ಲ ಇಲ್ಲ, ಯಾರು ನನ್ನ ಟಾರ್ಗೆಟ್ ಮಾಡಿಲ್ಲ. ನನ್ನ ಹೆಸರು ಯಾರೂ ಹೇಳಿಲ್ಲ. ನನ್ನ ಹೆಸರು ಯಾರನ್ನ ಹೇಳಿದಾರ? ಹೇಳ್ಬೇಕು ತಾನೆ. ಇಂಥವ್ರು ಹಿಂಗಂತ ಹೆಸರು ಹೇಳ್ಬೇಕು ತಾನೆ. ಯಾರು ಹೇಳಿದ್ದಾರೆ? ಇಂಡೈರೆಕ್ಟ್ ಹೇಳಿದ್ದಾರೆ. ಯಾರಂತ ನೀವು ಅರ್ಥ ಮಾಡ್ಕೊಳ್ತೀರಾ? ಈಗ ನಾನು ಒಬ್ಬನೇನ ಇರೋದು ಕಾಂಗ್ರೆಸ್ಸಲ್ಲಿ ಅಲ್ಪಸಂಖ್ಯಾತ ಲೀಡರ್, ನಾನು ಒಬ್ಬನೇನಾ? ಭಾಳ ಜನ ಇದ್ದಾರೆ. 10 ಜನ MLA ಗಳು ಇದ್ದೀವಿ, 100 ಜನ ಲೀಡರ್ಸ್ಗಳು ಇದ್ದಾರೆ. ಇಂಥವ್ರಂತ ಹೇಳ್ಬೇಕು ತಾನೆ. ಅಸಮಾಧಾನ ಅಂತೂ ಗುರುಗಳಿಗಾಗಿರೋದು ನಿಜ. ಏನಕ್ಕಂದ್ರೆ ದಾವಣಗೆರೆ ವಿಚಾರದಲ್ಲಿ ಟಿಕೆಟ್ ಕೇಳಿದರು. ಅದು ಟಿಕೆಟ್ ನಾವು ಪಕ್ಷ ವತಿಯಿಂದ ಕೊಡೋಕ್ಕೆ ಸಾಧ್ಯ ಆಗಲ್ಲ. ಕಡೆಗೆ ಏನಕ್ಕೆ ಕೊಡೋಕ್ಕೆ ಸಾಧ್ಯ ಆಗಲ್ಲ ಅಂತ ಆವತ್ತಿಂದ ಪದ್ಧತಿ ಬಂದಿದೆ. ಯಾರು ಕುಟುಂಬದಲ್ಲಿ ಸಾಯ್ತಾರೆ ಆ ಕುಟುಂಬದವರಿಗೆ ಕೊಡಬೇಕಂತ ಆ ಪದ್ಧತಿ ಮುಂಚೆಯಿಂದ ಬಂದಿದೆ. ಈಗ ನಮ್ಮಲ್ಲೂ ಭಾಳ ಜನ ಮುಸ್ಲಿಮಲ್ಲಿ ನಮ್ಮ UT ಖಾದರ್ ಅವ್ರ ತಂದೆ ತಿರೋಗಿದ್ರು. ಅವ್ರು ಕೊಟ್ಟಿಲ್ವ? UT ಖಾದರಿಗೆ ಕೊಟ್ಟಿಲ್ಲ, ಬೇರೆಯವ್ರು ಕೊಟ್ರ? ಆ ಥರ ಆವತ್ತಿಂದ ಪದ್ಧತಿ ಬಂದಿದೆ. ನಮ್ಮಲ್ಲಿ ಸ್ವಲ್ಪ ಬೇಜಾರಲ್ಲಿದ್ದಾರೆ. ನಮ್ಮ ಕರ್ಸ್ ಕೇಳಿ ಕೊಡಬೇಕಾಗಿತ್ತಂತ ಒಂದು ಸ್ವಲ್ಪ ಬೇಜಾರಲ್ಲಿದ್ದಾರೆ. ಅವತ್ತಿಂದ ಪದ್ಧತಿ ಬಂದಿದ್ದ ಕಾರಣಕ್ಕೆ ಅಲ್ಲಿ ಕೊಡಬೇಕಾಗಿತ್ತು, ಕೊಟ್ಟಿದ್ದಾರೆ. ಜನರಲ್ ಎಲೆಕ್ಷನ್ ನೋಡುವಂತ ಹೇಳಿದಾರಿಲ್ಲ. ಆಲ್ಮೋಸ್ಟು ನಮ್ಮ ಎಲ್ಲ ದೊಡ್ಡ ಗುರುಗಳಿಗೆ 4-5 ಜನಕ್ಕೆ ನಾನು ಮಾತಾಡಿದ್ದೀನಿ. ಅದೇನಿದೆ ಕೂತ್ಕೊಳ್ಳೋಣ, ನಾವು ಕೂತ್ಕೊಂಡು ಬಗೆಹರಿಸ್ಕೊಳ್ಳುವ, ಇದೆಲ್ಲ ಮಾಡೋದು ಬೇಡ ಅಂತ ಹೇಳಿದ್ದೀನಿ. ನಾಳೆ ಶುಕ್ರವಾರ ಕಳೀಲಿ ನಮಾಜ್ ಆಗಲಿ ಅಂತ ಹೇಳಿದ್ದಾರೆ. ನಾಳೆ ಸಂಜೆ ಅವ್ರ ಜೊತೆ ಕೂತ್ಕೊಂಡು ಮಾತಾಡಿ ಅದೇನು ಸಮಸ್ಯೆ ಇದೆ ಬಗೆಹರಿಸ್ಕೊಳ್ಳೋಣ. ಜಬ್ಬಾರ್ ನಸೀರ್ ಬಳಿಕ ಜಮೀರ್ ಟಾರ್ಗೆಟ್. ನಿಯಮ ಪಾಲನೆ ದಾಳ ಉರುಳಿಸಿದ್ರ ಜಮೀರ್. ಇನ್ನು ಕಾಂಗ್ರೆಸ್ನಲ್ಲಿ ನಡೆಯುತ್ತಿರುವ ಚರ್ಚೆಯ ಪ್ರಕಾರ ಅಬ್ದುಲ್ ಜಬ್ಬಾರ್ ಹಾಗೂ ನಸೀರ್ ಅಹಮದ್ ಅವರ ವಿರುದ್ಧದ ಕ್ರಮಗಳ ನಂತರ ಜಮೀರ್ ಮೇಲೆಯೂ ಕ್ರಮ ಆಗಬೇಕು. ಯಾಕಂದ್ರೆ ಜಬ್ಬಾರ್ ಮತ್ತು ನಸೀರ್ ಇಬ್ಬರೂ ಜಮೀರ್ ಅಣತಿಯ ಮೇಲೆಯೇ ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಕೆಲಸ ಮಾಡಿದ್ದರು ಎನ್ನಲಾಗಿತ್ತು. ಸ್ವತಃ ಜಮೀರ್ ಕೂಡ ಮೊನ್ನೆಯಷ್ಟೇ ನೆಕ್ಸ್ಟ್ ನಾನೇ ಟಾರ್ಗೆಟ್ ಎಂದು ಹೇಳ್ಕೊಂಡಿದ್ರು. ಇದಕ್ಕೆ ಹಂಗೇನಾರು ಇದ್ರೆ ಯಾರು ಮಾಡಬೇಕು? ಸುರ್ಜೇವಾಲಾ ಮಾಡಬೇಕು, DK ಶಿವಕುಮಾರ್ ಅಧ್ಯಕ್ಷರು ಮಾಡಬೇಕು, ಇಲ್ಲ ಮನೆ ಮುಖ್ಯಮಂತ್ರಿ ಮಾಡಬೇಕು. ಆದರೆ ಸಿಎಂ ಸಿದ್ದರಾಮಯ್ಯ ಹಾಗೂ ಆಪ್ತ ಸಚಿವರ ಜೊತೆಗಿನ ಸಭೆಯ ನಂತರ ಜಮೀರ್ ಹೆಚ್ಚು ಧೈರ್ಯ ಸಂಪಾದಿಸಿರುವಂತಿದೆ. ಇದೇ ಕಾರಣಕ್ಕೆ ನನ್ನನ್ನು ಟಾರ್ಗೆಟ್ ಮಾಡುತ್ತಾರೆ ಎಂದು ಯಾರು ಹೇಳಿದ್ರು ಅಂತ ಉಲ್ಟಾ ಹೊಡೆದಿದ್ದಾರೆ. ಆಂಟಿ ಪಾರ್ಟಿ ಮಾಡಿದ್ರೆ ಕ್ರಮ ತಗೊಳ್ಬೇಕು. ಅದಕ್ಕೆ ಪ್ರೊಸೀಜರ್ ಅಂತ ಇರ್ತದೆ. ಆ ಪ್ರೊಸೀಜರ್ ಫಾಲೋ ಮಾಡ್ಬೇಕಂತ ನಮ್ದಿದು. ಏನು ನೋಟಿಸ್, ಅದೇ ತಾನೇ ಹೇಳ್ತಾರೆ. ನಾನು ನೋಟಿಸ್ ಕೊಡಬೇಕಾಗಿತ್ತು, ಅವ್ರು ರಿಪ್ಲೈ ತೊಗೊಳ್ಬೇಕಾಗಿತ್ತು. ಈ ಹಡಾವಳಿಯಲ್ಲಿ ಮಾಡೋದು ಸರಿ ಇಲ್ಲ ಅಂತ ನಾನು ಹೇಳ್ತಾ ಇದ್ದಿಲ್ಲ. ಸತೀಶ್ ಸೌಕರ್ ಹೇಳಿದ್ದಾರೆ, ನಾನು ಅದು ಹೇಳ್ತಾ ಇದ್ದೀನಿ. ಭಾಳ ಜನ ಮುಖಂಡರುಗಳು ಹೇಳಿದ್ದಾರೆ. ದಿನೇಶ್ ಅವರು ಹೇಳಿದ್ದಾರೆ, ನಮ್ಮ ರಾಜಣ್ಣ ಅವರು ಹೇಳಿದ್ದಾರೆ, ಭಾಳ ಜನ ಮುಖಂಡರುಗಳು ಹೇಳಿದ್ದಾರೆ. ಆ ಪ್ರೊಸೀಜರ್ ಫಾಲೋ ಮಾಡಿಲ್ಲ ಅಂತ ನಮಗೆಲ್ಲ ಬೇಜಾರು. ಇದರ ಜೊತೆಗೆ ಅಬ್ದುಲ್ ಜಬ್ಬಾರ್ ಹಾಗೂ ನಸೀರ್ ಅಹಮದ್ ಅವರ ವಿರುದ್ಧ ಕ್ರಮ ಕೈಗೊಳ್ಳುವಾಗ ನಿಯಮ ಪಾಲನೆ ಆಗಿಲ್ಲ ಎಂಬ ಬಗ್ಗೆ ಮತ್ತೊಮ್ಮೆ ಬಹಿರಂಗವಾಗಿ ಬೇಸರ ಹೊರಹಾಕಿದ್ದಾರೆ. ಈ ಮೂಲಕ DKಶಿ ಪಾಳೆಯಕ್ಕೆ ಸಂದೇಶ ರವಾನಿಸುವ ಕೆಲಸ ಮಾಡಿದ್ದಾರೆ. ಪಾರ್ಟಿಗಿಂತ ದೊಡ್ಡವನು ಯಾವನೂ ಇಲ್ಲ. ನಾಟ್ ಇವನೇ ಜಮೀರ್ ಅಹಮದ್ ಖಾನ್ ಆಲ್ಸೋ. ಅದು ನಾನು ಮಾಡಿದ್ರು ಒಂದು ಪ್ರೊಸೀಜರ್ ಇರ್ತದೆ. ಒಂದು ನೋಟಿಸ್ ಕೊಡೋದು, ರಿಪ್ಲೈ ತಗೊಳ್ಳೋದು, ಪ್ರೊಸೀಜರ್ ಪ್ರಕಾರ ಮಾಡಬೇಕು. ಕಾಂಗ್ರೆಸ್ಗೆ ಮುಸ್ಲಿಂ ನಾಯಕರ ತಲಾಕ್. ನಾಳೆ ಜಮೀರ್ ಸಭೆ ಸಂಧಾನ ಆಗುತ್ತಾ? ಜಬ್ಬಾರ್ ಹಾಗೂ ನಸೀರ್ ವಿರುದ್ಧದ ಕ್ರಮ ಹಾಗೂ ಜಮೀರ್ ತಲೆಯ ಮೇಲಿದ್ದ ಶಿಸ್ತು ಕ್ರಮದ ತೂಗುಗತ್ತಿಯನ್ನು ನೋಡಿ ಮುಸ್ಲಿಂ ಧರ್ಮಗುರುಗಳು ಹಾಗೂ ಮುಖಂಡರು ಒಂದಾದರ ಮೇಲೊಂದು ಸಭೆ ನಡೆಸ್ತಾ ಇದ್ರು. ಅಲ್ಲದೆ ನಿನ್ನೆ ನಡೆಸಿದ್ದ ಸುದ್ದಿಗೋಷ್ಠಿಯಲ್ಲಿ ತಮ್ಮ ಸಮುದಾಯದ ನಾಯಕರ ಮೇಲಿನ ಕ್ರಮಗಳನ್ನು ಹಿಂಪಡೆಯದಿದ್ರೆ ಕಾಂಗ್ರೆಸ್ಗೆ ತಲಾಕ್ ಕೊಡ್ತೀವಿ ಎಂದು ಎಚ್ಚರಿಕೆ ಕೊಟ್ಟಿದ್ದರು. ಆದರೆ ಪಕ್ಷದ ನಾಯಕತ್ವ ಇದರ ಬಗ್ಗೆ ಇನ್ನೂ ಯಾವುದೇ ಕ್ರಮಕ್ಕೆ ಮುಂದಾಗದಿದ್ದರೂ ಸಿಎಂ ಜೊತೆಗಿನ ಸಪ್ತ ನಾಯಕರ ಸಭೆಯ ಬಳಿಕ ಸಚಿವ ಜಮೀರ್ ಮುಸ್ಲಿಂ ಧರ್ಮಗುರುಗಳು ಹಾಗೂ ನಾಯಕರ ಜೊತೆಗೆ ಸಂಧಾನ ಮಾತುಕತೆಗೆ ಮುಂದಾಗಿದ್ದಾರೆ. ಹಾಗಿದ್ದರೂ ಕಾಂಗ್ರೆಸ್ಗೆ ತಲಾಕ್ ಕೊಡ್ತೀವಿ ಎಂದಿದ್ದ ಮಾತು ತಮಗೆ ಗೊತ್ತೇ ಇಲ್ಲ ಎಂದು ಜಾರಿಕೊಳ್ಳುವ ಪ್ರಯತ್ನ ಮಾಡಿದ್ರು. ಜಮೀರ್ ಅವ್ರು ಏನೇನ್ ಮಾಡಿದ್ದಾರೆ, ನಸೀರ್ ಅವ್ರು ಏನೇನ್ ಮಾಡಿದ್ದಾರೆ, ಜಬ್ಬಾರ್ ಅವ್ರು ಏನೇನ್ ಕೊಡುಗೆ ಕೊಟ್ಟಿದ್ದಾರೆ ಎಲ್ಲ ನಿಮಗ್ ಗೊತ್ತಿಲ್ವಾ? ಇವತ್ತು ಹೇಳ್ದೆ ಕೇಳದೆ ನೀವು ಡೈರೆಕ್ಟ್ ಆಗಿ ಉಚ್ಚಾಟನೆ ಮಾಡ್ಬಿಡ್ತೀರಾ ಅಂದ್ರೆ ನಾವು ಸುಮ್ಮನೆ ಕೂತಿರ್ಬೇಕಾ? ಇದು ಕೇವಲ ಸುದ್ದಿಗೋಷ್ಠಿ ಅಷ್ಟೇ. ಈ 2 ನಾಯಕರನ್ನ ಹಿಂಪಡಿಬೇಕು. ಅವ್ರ ಮೇಲೆ ಆದೇಶ ಆಗಿರೋದನ್ನ ಮುಂದೆ ಯಾವುದಾದ್ರೂ ಒಂದು ನಾಯಕನ ಮೇಲೆ ಏನಾದ್ರೂ ಆಕ್ಷನ್ ಆದ್ರೆ ನಾವು ರೋಡ್ಗಿಳಿತೀವಿ, ಪ್ರತಿಭಟನೆ ಮಾಡ್ತೀವಿ. ಮುಂದೆ ಕಾಂಗ್ರೆಸ್ ಪಕ್ಷಕ್ಕೆ ಟ್ರಿಪಲ್ ತಲಾಕ್ ಅನ್ನ ಕೊಡ್ತೀವಿ. ತಲಾಕ್ 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 ಇದು ಬಹಿರಂಗವಾಗಿ ಹೇಳ್ತಾ ಇದ್ದೀನಿ. ಕೇವಲ ಮಾತಲ್ಲ,
ಇದನ್ನ ಮಾಡಿ ತೋರಿಸ್ತೀವಿ. ಯಾರು ಆ ಥರ ಯಾರು ಹೇಳಿಲ್ಲ. ಅದು ನೋಡಿಲ್ಲ, ನಾನು ನೋಡಿಲ್ಲ. ಇದೇನೇ ಇದ್ದರೂ ಕಾಂಗ್ರೆಸ್ನಲ್ಲಿ ಸದ್ಯಕ್ಕೆ ಚಿವುಟುವ ಮತ್ತು ತೊಟ್ಟಿಲು ತೂಗುವ ಕೆಲಸಗಳು ಏಕಕಾಲದಲ್ಲಿ ನಡೆಯುತ್ತಿವೆ. ಇದರ ಹಿಂದೆ ಯಾವ ನಾಯಕರು ಇದ್ದಾರೆ ಎನ್ನುವುದು ಕಾಂಗ್ರೆಸ್ ಮುಖಂಡರಿಗೂ ಚೆನ್ನಾಗಿಯೇ ಗೊತ್ತಿದೆ. ಹಾಗಿದ್ದರೂ ಈ ರಾಜಕೀಯ ನಾಟಕ ಜನರಿಗೆ ಒಂದು ರೀತಿಯ ಮನರಂಜನೆ ಸರ್ಕಾರವಾಗಿರುವುದು ಮಾತ್ರ ಸ್ಪಷ್ಟ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಹೀಗೆ ಕಾಂಗ್ರೆಸ್ನಲ್ಲೀಗ ಮೌನ ಸಾಕು, ಮಧ್ಯಪ್ರವೇಶಿಸಿ ಅನ್ನುವಂತಹ ಒತ್ತಡ ಈಗ ಸಿಎಂ ಸಿದ್ದರಾಮಯ್ಯವರ ಮೇಲಿದೆ. ಏನು ಮಾಡಿ ದಾಖಲೆ ನಡುವೆ ಬಡಿದಾಟ, ದಾಖಲೆಯ ಮತದಾನ ನಡೆದಿದೆ ನೋಡಿ. ಪಶ್ಚಿಮ ಬಂಗಾಳದಲ್ಲಿ ಮೊದಲ ಹಂತದ ಮತದಾನ ಇವತ್ತು ಮುಗಿದಿದೆ. ತಮಿಳುನಾಡಿನಲ್ಲೂ ಕೂಡ ಮತದಾನ ಆಗಿದೆ. ಇಡೀ ರಾಜ್ಯದಲ್ಲಿ ತಮಿಳುನಾಡಿನಲ್ಲಿ ಮತದಾನ ಆಗಿದೆ. ಇವತ್ತು ಸಂಜೆ 6 ಗಂಟೆ ಹೊತ್ತಿಗೆ 91.46%. ಪಶ್ಚಿಮ ಬಂಗಾಳದ ಈಗಿನ ಅಪ್ಡೇಟ್ ಪ್ರಕಾರ 91.46%. ಅಂದರೆ ಕೇವಲ 8.54% ಜನ ಮಾತ್ರ ವೋಟ್ ಹಾಕಕ್ಕೆ ಬಂದಿಲ್ಲ. ಬಹುತೇಕ 91.4 ನಿಜಕ್ಕೂ ದೊಡ್ಡ ದಾಖಲೆ ಇದು. ಹಾಗೆಯೇ ತಮಿಳುನಾಡಿನಲ್ಲಿ 84.41%ನಷ್ಟು ಮತದಾರರು ತಮ್ಮ ಹಕ್ಕನ್ನು ಚಲಾಯಿಸಿದ್ದಾರೆ. ಪ್ರಜಾಪ್ರಭುತ್ವದ ಹಬ್ಬ ಅಂತ ಹೇಳುವಂಥದ್ದು ಇದೇ ಕಾರಣಕ್ಕಾಗಿ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಮತದಾರರು ಬಂದು ಮತ ಚಲಾಯಿಸುವಂಥದ್ದು ನಿಜಕ್ಕೂ ಕೂಡ ಬಹಳ ಮುಖ್ಯ ಆಗುತ್ತೆ ಪ್ರಜಾಪ್ರಭುತ್ವದಲ್ಲಿ. 6 ಗಂಟೆ ಹೊತ್ತಿಗೆ 2 ಕಡೆಯಲ್ಲಿ ಈ ರೀತಿಯಂತಹ ಮತದಾನ ಆಗಿದೆ. ಆದರೆ ಪಶ್ಚಿಮ ಬಂಗಾಳದಲ್ಲಿ ಈ ದಾಖಲೆ ಮತದಾನದ ನಡುವೆ ಹೇಗೆಲ್ಲ ಗಲಾಟೆಗಳು ನಡೆದಿದ್ದಾವೆ ಅನ್ನೋದನ್ನು ನೋಡಬೇಕು. ಅಗ್ನಿಮಿತ್ರ ಅವರ ಕಾರ್ ಇದು. ಅಗ್ನಿಮಿತ್ರ ಬಿಜೆಪಿ ಅಭ್ಯರ್ಥಿ, ಪಶ್ಚಿಮ ಬಂಗಾಳದ ಬರ್ನಾಪುರದಲ್ಲಿ ಬಿಜೆಪಿ ಅಭ್ಯರ್ಥಿ ಟಾರ್ಗೆಟ್ ಮಾಡಲಾಗಿದೆ. ಅವರ ಕಾರಿನ ಮೇಲೆ ಕಲ್ಲು ತೂರಾಟ ನಡೆಸಲಾಗಿದೆ. ಕಾರನ್ನ ಗಾಜುಗಳನ್ನು ಪುಡಿ ಮಾಡಲಾಗಿದೆ. ಅಪಾಯದಿಂದ ಪಾರಾದಂಥ ಅಭ್ಯರ್ಥಿ ಅಗ್ನಿಮಿತ್ರ ಮತ್ತು ಭದ್ರತಾ ಸಿಬ್ಬಂದಿ ಅವರಿಬ್ಬರು ಕೂಡ ಅಪಾಯದಿಂದ ಪಾರಾಗಿದ್ದಾರೆ. ಪೊಲೀಸರಿಗೆ ಅವರು ಈಗಾಗಲೇ ದೂರು ದಾಖಲಿಸಿದ್ದಾರೆ. ಟಿಎಂಸಿ ವಿರುದ್ಧ ಕ್ರಮಕ್ಕೂ ಕೂಡ ಆಗ್ರಹಿಸಿದ್ದಾರೆ. ಅಗ್ನಿಮಿತ್ರ ಅವರ ಕಾರಿನ ಸ್ಥಿತಿ ಇದು. ಇದಾದ ಮೇಲೆ ಇನ್ನೊಬ್ಬ ಅಭ್ಯರ್ಥಿ ನೋಡಿ ಓಡಿಸ್ಕೊಂಡು ಹೋಗ್ತಾ ಇರುವಂಥ ರೀತಿ. ಇವರು ಅಭ್ಯರ್ಥಿ, ಬಿಜೆಪಿ ಅಭ್ಯರ್ಥಿ, ಮತಗಟ್ಟೆ ಬಳಿ ಬಿಜೆಪಿ ಅಭ್ಯರ್ಥಿಯನ್ನ ಅಟ್ಟಾಡಿಸಿದ್ದಾರೆ ಇಲ್ಲಿ ಕಾರ್ಯಕರ್ತರು. ಅಟ್ಟಾಡಿಸಿ ಅವರನ್ನು ಓಡಿಸ್ಕೊಂಡು ಹೋಗಿ ಅವ್ರನ್ನ ಹೊಡೆದಿರುವಂತಹ ರೀತಿಯನ್ನು ನಾವಿಲ್ಲಿ ನೋಡ್ತಾ ಇದ್ವಿ. ಯಾವ ಸ್ವರೂಪದ ಚುನಾವಣೆ ನಡೆದಿದೆ ಅಂತ ಹೇಳೋದಕ್ಕೆ ಇದು ಉದಾಹರಣೆ. ಆ ವ್ಯಕ್ತಿಯ ಜೊತೆಗೆ ಪೊಲೀಸ್ ಸಿಬ್ಬಂದಿ ಇದ್ರೂ ಕೂಡ, ಪೊಲೀಸ್ ಬಳಿಯಲ್ಲಿ ಗನ್ ಇದ್ರೂ ಕೂಡ ಅವರು ಓಡಿ ಹೋಗ್ತಾ ಇದ್ದಾರೆ. ಅಭ್ಯರ್ಥಿನ ಕರ್ಕೊಂಡು ಓಡಿ ಹೋಗ್ತಾ ಇದ್ದಾರೆ. ಇಂಥದ್ದೊಂದು ಸ್ಥಿತಿ. ಭದ್ರತಾ ಸಿಬ್ಬಂದಿ ಇದ್ರೂ ಕೂಡ ಹಲ್ಲೆ ಮಾಡಿದ್ದಾರೆ. ಕಾರ್ಯಕರ್ತರು ಯಾವುದೇ ರೀತಿಯ ಭಯಭೀತಿ ಇಲ್ಲ ಅನ್ನುವಂತಹ ವಾತಾವರಣ ಇಲ್ಲಿ ಇತ್ತು ಅನ್ನೋದಕ್ಕೆ ಇದು ಒಂದು ಬೆಸ್ಟ್ ಎಕ್ಸಾಂಪಲ್. ಯಾವ ರೀತಿಯಾದಂತಹ ಪರಿಸ್ಥಿತಿ ಇದೆ ಪಶ್ಚಿಮ ಬಂಗಾಳದಲ್ಲಿ ಚುನಾವಣೆ ಅಂದರೆ ಅನ್ನೋದಕ್ಕೆ ಇದೊಂದು ಉದಾಹರಣೆ. ಅಭ್ಯರ್ಥಿಗೆ ಹಿಂಗೆ ಹೊಡಿತಾರೆ ಅಂತ ಹೇಳಿದರೆ ಆ ಪಕ್ಷದ ಕಾರ್ಯಕರ್ತರುಗಳಿಗೆ ಇನ್ಯಾವ ಸ್ವರೂಪದಲ್ಲಿ ಇರಬಹುದು ಪರಿಸ್ಥಿತಿ ಅನ್ನುವಂಥ ನಾವು ಊಹಿಸಬಹುದು. ಇನ್ನು ಎಯುಜೆಪಿ ಮತ್ತು ಟಿಎಂಸಿ ನಡುವೆಯೂ ಕೂಡ ಘರ್ಷಣೆ ನಡೆದಿದೆ. ಮುರ್ಷಿದಾಬಾದ್ನಲ್ಲಿ ಟಿಎಂಸಿ ಮತ್ತು ಎಯುಜೆಪಿ ನಡುವೆ ಘರ್ಷಣೆಯಾಗಿದೆ. ಅಲ್ಲಿ ಮತಗಟ್ಟೆಯ ಬಳಿ ಕಚ್ಚಾ ಬಾಂಬನ್ನು ದುಷ್ಕರ್ಮಿಗಳು ಎಸೆದಿದ್ದಾರೆ. ಇದಾದ ನಂತರ ಕಚ್ಚಾ ಬಾಂಬ್ ಎಸೆದ ಸ್ಥಳಕ್ಕೆ ಭೇಟಿ ನೀಡಿದ ವೇಳೆ ಈ ಒಂದು ಘರ್ಷಣೆ ನಡೆದಿದೆ. ಹೊಡೆದಾಟ ಆಗಿದೆ. ನೂಕಾಟ, ತಳ್ಳಾಟ, ಹೊಡೆದಾಟ ಎಲ್ಲವೂ ಕೂಡ ನಡೆದಿದೆ. ಎಯುಜೆಪಿಯ ಹುಮಾಯೂನ್ ಕಬೀರ್ ಭೇಟಿಯ ವೇಳೆ ಈ ಘರ್ಷಣೆ ನಡೆದಿರುವಂಥದ್ದು. ಇದಾದ ನಂತರ ಪರಿಸ್ಥಿತಿಯನ್ನು ನಿಯಂತ್ರಣ ಮಾಡೋದಕ್ಕಾಗಿ ಪೊಲೀಸರು ಮತ್ತು ಅರೆಸೇನಾ ಪಡೆ ಭದ್ರತೆಯನ್ನು ಭೇದಿಸಿನೇ ಈ ಗಲಾಟೆ ಆಗಿರುವಂಥದ್ದು. ಅವರು ಪರಸ್ಪರ ಕಲ್ಲು ತೂರಾಟ ನಡೆಸಿದ್ದಾರೆ. ನಂತರ ಲಾಠಿ ಚಾರ್ಜ್ ನಡೆಸಲಾಯಿತು. ಹೀಗೆ ಒಂದಾದ ಮೇಲೊಂದು ಘಟನೆಗಳು. ರಾಜಕೀಯ ಗಲಾಟೆಗಳು ಮಾತ್ರ ಅಲ್ಲ, ಟಿಎಂಸಿ ಆಡಳಿತ ಪಕ್ಷದ ಕ್ಯಾಂಪ್ ಮೇಲೂ ಕೂಡ ಧ್ವಂಸ ಮಾಡಿದ್ದಾರೆ. ಕ್ಯಾಂಪನ್ನು ಧ್ವಂಸ ಮಾಡಿದರೆ ಹರಿಶ್ಚಂದ್ರಪುರದಲ್ಲಿ ಟಿಎಂಸಿ ಕ್ಯಾಂಪ್ ಮೇಲೆ ದಾಳಿ ನಡೆಸಲಾಗಿದೆ. ಹಲ್ಲೆ ಮಾಡೋದಕ್ಕೆ ಯತ್ನಿಸಿದ ವ್ಯಕ್ತಿಯನ್ನು ವಶಕ್ಕೆ ಪಡೆಯಲಾಗಿದೆ. ಪೊಲೀಸರ ಮಧ್ಯಪ್ರವೇಶದ ನಂತರ ಪರಿಸ್ಥಿತಿ ನಿಯಂತ್ರಣಕ್ಕೆ ಬಂದಿದೆ. ಇದು ಟಿಎಂಸಿ ಮೇಲೆ ಆಗಿರುವಂತಹ ಅಟ್ಯಾಕ್. ಹಾಗೆಯೇ ಸಿಆರ್ಪಿಎಫ್ ಅನ್ನು ಕೂಡ ಟಾರ್ಗೆಟ್ ಮಾಡಿದ್ದಾರೆ. ದುಬ್ರಾಜ್ಪುರ್ ಕ್ಷೇತ್ರದಲ್ಲಿ ಸಿಆರ್ಪಿಎಫ್ ಸಿಬ್ಬಂದಿ ಮೇಲೂ ಕೂಡ ದಾಳಿಯನ್ನು ನಡೆಸಲಾಗಿದೆ. ಅಂದ್ರೆ ಪರಿಸ್ಥಿತಿ ಹೇಗೆ ನಡೆದಿದೆ ಅಂತ ಹೇಳಿ ಭದ್ರತೆಗೆ ನಿಯೋಜಿಸಿದಂತವರ ಮೇಲೆ ಕಲ್ಲು ತೂರಾಟವನ್ನು ನಡೆಸಲಾಗಿದೆ. ಆ ಸ್ವರೂಪದಲ್ಲಿ ಚುನಾವಣೆ ಸಂದರ್ಭದಲ್ಲಿ ಗಲಾಟೆ ನಡೆದಿದೆ. ಜನರ ಹತ್ರ ಲಾಠಿ ಬೀಸಿ ನಿಯಂತ್ರಣಕ್ಕೆ ತಂದಿದ್ದಾರೆ ಸಿಆರ್ಪಿಎಫ್ನ ಯೋಧರು. ಜನರ ಕಡೆಗೆ ಲಾಠಿ ಬೀಸಿ ನಂತರ ಪರಿಸ್ಥಿತಿಯನ್ನು ನಿಯಂತ್ರಣಕ್ಕೆ ತಂದಿದ್ದಾರೆ. ಒಂದು ರಾಜ್ಯದಲ್ಲಿ ದಾಖಲೆಯ ಮತದಾನ ನಡೆಯುವ ಸಂದರ್ಭದಲ್ಲಿ ನಡೆದಿರುವಂತಹ ಗಲಾಟೆಗಳಿವೆ. ಇದರ ನಡುವೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಮಾತನಾಡಿದರೆ ತೋರಿಸಿದೆ. 50 साल में ये पहला चुनाव ऐसा है जिसमें हिंसा कम से कम हुई है, वरना हर हफ्ता किसी को फांसी पर लटका देते थे और बोल देते थे आत्महत्या कर दी. अनेक प्रकार से गुंडा राज चलता था. मैं इलेक्शन कमीशन का
हृदय से अभिनंदन करता हूं कि उन्होंने लोकतंत्र की फिर से एक बार बंगाल की धरती पर प्रतिष्ठा की है। शांतिपूर्ण मतदान करवाने में इलेक्शन कमीशन की ये सफलता, ये बहुत बड़ी